ವಾಮದೇವ ಮುಖೋದ್ಭುತ ನಂದಿ ಗೋತ್ರಾದಿ ನಾಯಕ ವೃಷ್ಟಿಸೂತ್ರ ಕೃತ ಒಂದೇ ಮರುಳಾರ ಅರ್ಧಂ ಜಗದ್ಗುರು ದಕ್ಷಿಣ ಕಾಶಿ ಯಡೂರು ಪುಣ್ಯಕ್ಷೇತ್ರದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ, ಶ್ರೀ ಕಾಡದೇವರ ಮಠದ ಪವಿತ್ರ ಸನ್ನಿಧಾನದಲ್ಲಿ ರಾಜಗೋಪುರಗಳ ಲೋಕಾರ್ಪಣೆ, ಮಹಾಕುಂಭಾಭಿಷೇಕ, ಲಕ್ಷ ದೀಪೋತ್ಸವ, ಭವ್ಯ ಕೃಷ್ಣಾರತಿ ಕಾರ್ಯಕ್ರಮಗಳನ್ನು ನಿಮಿತ್ತ ಮಾಡಿಕೊಂಡು ಕಳೆದ ಅನೇಕ ದಿನಗಳಿಂದ ಅತ್ಯಂತ ಭವ್ಯ ದಿವ್ಯವಾಗಿ ನಡೆದುಕೊಂಡು ಬರುತ್ತಿರುವ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿರುವ ಶ್ರೀಮದ್ ಶ್ರೀಶೈಲ ಜಗದ್ಗುರುಗಳವರ, ಶ್ರೀಮದ್ ಕಾಶಿ ಉಭಯ ಜಗದ್ಗುರುಗಳವರ ಪವಿತ್ರ ಅಡಿದಾವರೆಗಳಲ್ಲಿ ಅನಂತ ಶತಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡುತ್ತಾ ಶಿವಯೋಗಿ ಸ್ವರೂಪರಾಗಿ ಉಪಸ್ಥಿತಿಯನ್ನು ಒದಗಿಸಿರುವ ಆತ್ಮೀಯ ಪ್ರೀತಿಯ ಎಲ್ಲ ಮಠಗಳ ಶ್ರೀಗಳವರ, ಈಗಾಗಲೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ತಮ್ಮ ಅತ್ಯಮೂಲ್ಯವಾದ ಸಮನ್ವಯ ಸಂದೇಶವನ್ನು ನೀಡಿ ನಿರ್ಗಮಿಸಿರುವ ಭಾರತ ದೇಶದ ಘನತೆವೆತ್ತ ಉಪರಾಷ್ಟ್ರಪತಿಗಳಾದ ಸಿ.ಪಿ. ರಾಧಾಕೃಷ್ಣನ್ ಅವರೇ, ಕರ್ನಾಟಕ ರಾಜ್ಯದ ಘನತೆವೆತ್ತ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅವರೇ, ಈ ವೇದಿಕೆಯಿಂದ ತಮ್ಮ ಸುದೀರ್ಘ 4 ದಶಕಗಳ ರಾಜಕಾರಣದ ಸೇವೆಯಲ್ಲಿ ಅಭಿವೃದ್ಧಿಯ ಹರಿಕಾರರಾಗಿ ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಅತ್ಯಮೂಲ್ಯವಾದ ಸೇವೆಯನ್ನು ಸಲ್ಲಿಸಿ ಯೋಗವೆಂಬಂತೆ ಇವತ್ತೇ ಅವರ 79ನೆಯ ಜನ್ಮ ದಿನೋತ್ಸವವನ್ನು ಆಚರಣೆ ಮಾಡಿಕೊಳ್ತಾ ಇರುವಂತಹ ಹಿರಿಯ ಜೀವ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರೇ, ಮಾಜಿ ಮುಖ್ಯಮಂತ್ರಿಗಳು, ಸಂಸದರು ಆದಂತಹ ಸಮನ್ವಯ ಮೂರ್ತಿ, ಎಲ್ಲರ ಪ್ರೀತಿಗೆ ಭಾಜನರಾದ ಜಗದೀಶ್ ಶೆಟ್ಟರ್ ಅವರು, ಶಿಕ್ಷಣ ಕ್ಷೇತ್ರದಲ್ಲಿ ಜ್ಞಾನ ಗಂಗೆಯನ್ನೇ ಹರಿಸಿದಂತಹ ಶಿಕ್ಷಣ ಪಿತಾಮಹ ಪದ್ಮಶ್ರೀ ಪುರಸ್ಕೃತ ಪ್ರಭಾಕರ್ ಕೋರೆ ಅವರು, ಈ ಕ್ಷೇತ್ರದ ಶಾಸಕರಾಗಿ ಈ ಎಲ್ಲ ಕಾರ್ಯಕ್ರಮಗಳ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದಲ್ಲಿ ಸರ್ವರನ್ನು ಸ್ವಾಗತಿಸಿರುವ ಯುವ ನಾಯಕ, ಭವಿಷ್ಯದ ನೇತಾರ ಗಣೇಶ್ ಹುಕ್ಕೇರಿ ಅವರು,
ಆಗಮಿಸಿದ ಎಲ್ಲ ಭಕ್ತ ಬಂಧುಗಳೇ, ತಾಯಂದಿರೇ, ಪ್ರಶಸ್ತಿ ಪುರಸ್ಕೃತರೇ, ದಾನಿಗಳೇ, ಸತ್ಕಾರ ಮೂರ್ತಿಗಳೇ, ಮಾಧ್ಯಮ ಪ್ರತಿನಿಧಿಗಳವರೇ, ಮುದ್ದು ಮಕ್ಕಳೇ, ಸೇರಿದಂತ ನಿಮ್ಮೆಲ್ಲರಿಗೂ ಜಗದ್ಗುರು ಪಂಚಾಚಾರ್ಯರು, ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳು ಸಿದ್ಧರು, ಜಗನ್ಮಾತೆ ಗೌರಿ ದೇವಿ, ನಿಮ್ಮೆಲ್ಲರ ಆರಾಧ್ಯ ದೈವ ವೀರಭದ್ರೇಶ್ವರನ ಕಾಡಸಿದ್ದೇಶ್ವರರ ಆಶೀರ್ವಾದ ಅನುಗ್ರಹ ನಿಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ಈ ನಾಡು ಸಮೃದ್ಧವಾಗಲಿ, ಸುಭಿಕ್ಷವಾಗಲಿ, ಒಳ್ಳೆಯ ಮಳೆಯಾಗಲಿ, ಒಳ್ಳೆಯ ಬೆಳೆಯಾಗಲಿ, ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲುಬು ಅನಿಸಿಕೊಂಡಂತಹ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ, ಎಲ್ಲರ ವ್ಯವಹಾರ, ವ್ಯಾಪಾರ, ಉದ್ಯೋಗಗಳ ಅಭಿವೃದ್ಧಿಯಾಗಲಿ, ವಧುವರರ ಕಲ್ಯಾಣವಾಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ, ಸಂತಾನ ಅಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ, ವಿದ್ಯಾ ವಿನಯ, ಸಂಸ್ಕಾರವಂತ, ಧರ್ಮನಿಷ್ಠ ಮಕ್ಕಳು ಹುಟ್ಟುವಂತಾಗಲಿ, ಗ್ರಾಮದ, ಪಟ್ಟಣದ, ರಾಜ್ಯದ, ದೇಶದ ಎಲ್ಲ ಜನರು ನಾವಿಂಥ ಜಾತಿಯವರು, ಜನಾಂಗದವರು, ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು, ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಅನ್ನುವಂತಹ ಸಮನ್ವಯ ಭಾವ ಎಲ್ಲರಲ್ಲೂ ಒಡಮೂಡುವಂತ ಆಗಲಿ ಅನ್ನುವಂತಹ ಅನಂತ ಸನ್ಮಂಗಲಗಳನ್ನ ಮತ್ತೊಮ್ಮೆ ಮಗುದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡತಕ್ಕಂಥವರಾಗಿದೆ. ಯಡೂರು ಪುಣ್ಯಕ್ಷೇತ್ರದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಕುಂದರಗಿ ನಾಡಿನ ಈ ಪ್ರದೇಶದಲ್ಲಿ ಸುವರ್ಣ ಅಕ್ಷರಗಳಿಂದ ಬರೆದಿರುವಂತ ಕಾರ್ಯಕ್ರಮ ಅನ್ನುವಂತ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ದಕ್ಷಿಣ ಕಾಶಿ ಅನ್ನುವಂತಹ ನಾಮಧೇಯವನ್ನು ಪಡೆದಂತ ಈ ಕ್ಷೇತ್ರ ದಕ್ಷ ಬ್ರಹ್ಮನ ಯಜ್ಞಕ್ಕೆ, ವೀರಭದ್ರನ ಉದಯಕ್ಕೆ, ಶಿವನ ಆಶೀರ್ವಾದದ ಶ್ರೀರಕ್ಷೆಗೆ, ಶಾಂತಿ ಸಾಮರಸ್ಯದ ನೆಲೆಗೆ ಸಾಕ್ಷಿಯಾದ ಪುಣ್ಯಕ್ಷೇತ್ರ ಅನ್ನುವಂಥದ್ದನ್ನ ಐತಿಹಾಸಿಕ ದಾಖಲೆಗಳು ಇಲ್ಲಿ ನಮಗೆ ಕಾಣಸಿಗ್ತದೆ. ಆದರೆ ಭೂಗರ್ಭದಲ್ಲಿ, ಕಾಲಗರ್ಭದಲ್ಲಿ ಹುದುಗಿದಂತ ವೀರಭದ್ರ ಕ್ಷೇತ್ರವನ್ನ ಶಿವಯೋಗಿ ಕಾಡಸಿದ್ದೇಶ್ವರರು ಹೊರ ತೆಗೆದು ಇದನ್ನ ಭೂಕೈಲಾಸವನ್ನಾಗಿ ಮಾಡಿದಂತ ಕೀರ್ತಿ ಶಿವಯೋಗಿ ಕಾಡಸಿದ್ದೇಶ್ವರರಿಗೆ ಅದು ಸಲ್ತದೆ. ಅದೇ ಮುಂದೆ ಶ್ರೀ ವೀರಭದ್ರ ದೇವ ವ ಕಾಡದೇವರ ಮಠವಾಗಿ ಇವತ್ತು ಮುಂದುವರೆದ ಪರಂಪರೆಯನ್ನ ಹೊತ್ತುಕೊಂಡು ಬಂದು ಅಂದಿನ 2003 ಸಿದ್ದರಾಮ ಶಿವಾಚಾರ್ಯರ ನೇತೃತ್ವದಲ್ಲಿ ಇಂದಿನ ಶ್ರೀಶೈಲ ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ಈ ಕ್ಷೇತ್ರ ಮಹತೋಖ್ಯಾತಿಯನ್ನು ಪಡೆದು ಈ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ, ರಾಜಗೋಪುರಗಳನ್ನ ಉದ್ಘಾಟನೆ ಮಾಡೋದಕ್ಕಾಗಿ ಸ್ವತಃ ಈ ದೇಶದ ಘನತೆಗತ ಉಪರಾಷ್ಟ್ರಪತಿಗಳೇ ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಈ ದೇಶದ ಅಮೂಲ್ಯ ತಾತ್ವಿಕ ಪರಂಪರೆಯನ್ನ, ಮಠ ಮಂದಿರಗಳ ಹಿರಿಮೆ ಗರಿಮೆಯನ್ನ, ಶ್ರೀಶೈಲ ಜಗದ್ಗುರುಗಳವರ ಸಾಧನೆಯನ್ನ ಅತ್ಯಂತ ಪ್ರೀತಿಯಿಂದ, ಪ್ರೇಮದಿಂದ ಕೊಂಡಾಡ್ತಾರೆ. ಅಂದ್ರೆ ಈ ಕ್ಷೇತ್ರದ ಸ್ಥಳ ಮಹಿಮೆ, ಜಗದ್ಗುರುಗಳವರ ಕಾರ್ಯಕ್ಷಮತೆ, ಜೊತೆಗೆ ವೀರಭದ್ರ ದೇವರ, ಕಾಡ ದೇವರ ಒಂದು ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಭಾರತೀಯ
ಸಂಸ್ಕೃತಿಯನ್ನು ಸ್ವಲ್ಪ ಮೆಲುಕು ಹಾಕಿ ನೋಡಿದರೆ ನಮ್ಮ ಭಾರತೀಯರ ಜೀವನದ ಪ್ರತಿನಿತ್ಯದ ಹಾಸುಹೊಕ್ಕಿನಲ್ಲಿ ದೇವರು, ಧರ್ಮ, ಆಧ್ಯಾತ್ಮ, ಗುರು ಪರಂಪರೆಗಳನ್ನು ನಾವು ಯಥೇಚ್ಛವಾಗಿ ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಆ ಎಲ್ಲ ವಿಷಯ ವಸ್ತು ವ್ಯಕ್ತಿಗಳಿಗೆ ಅತ್ಯದ್ಭುತವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆಗಳನ್ನ, ಗೌರವಗಳನ್ನು ನೀಡತಕ್ಕಂಥ ಪರಂಪರೆ ನಮ್ಮಲ್ಲಿ ಸನಾತನವಾಗಿ ಇರುವಂಥದ್ದು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಭಾರತೀಯರ ಬಗ್ಗೆ ಬಹಳ ಮೆಚ್ಚುಗೆ ಮಾತುಗಳನ್ನು ಹೇಳುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೀಗೆ ಹೇಳ್ಕೊಂಡು ಬರ್ತಾರೆ. ಪಾಶ್ಚಾತ್ಯ ದೇಶಗಳಲ್ಲಿರ್ತಕ್ಕಂಥ ಜನ ದೇವರಿಗಿಂತ ಹೆಚ್ಚಾಗಿ ತಮ್ಮ ದೇಹವನ್ನು ಪ್ರೀತಿ ಮಾಡಿದರೆ, ಈ ಜಗತ್ತಿನೊಳಗೆ ಒಂದು ದೇಶದ ಜನ ಇದಕ್ಕೆ ಅಪವಾದ. ಆ ದೇಶದ ಜನ ತಮ್ಮ ದೇಹವನ್ನ ಪ್ರೀತಿ ಮಾಡೋದಿಲ್ಲ, ಬದಲಾಗಿ ದೇವರನ್ನ ಪ್ರೀತಿ ಮಾಡ್ತಾರೆ ಅನ್ನುವಂಥ ಮಾತನ್ನ ಸ್ವಾಮಿ ವಿವೇಕಾನಂದರು ಬರೆದುಕೊಂಡು ಬರ್ತಾರೆ. ಆ ಮಾತು ಸತ್ಯವಾಗಿರುವಂಥದ್ದು. ದೇವರಿಗಾಗಿ, ಗುರುವಿಗಾಗಿ ಏನೆಲ್ಲ ಮಾಡ್ತೇನೆ. ಇವತ್ತು ನಡೆದಿರುವ ಕಾರ್ಯಕ್ರಮವು ಕೂಡ ದೇವರಿಗಾಗಿನೇ. ವ್ರತ, ನಿಯಮ, ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರಿ. ಉಪವಾಸ, ರಥೋತ್ಸವ, ಜಾತ್ರೆ, ಪಾದಯಾತ್ರೆ, ಉರುಳು ಸೇವೆ, ಹೀಗೆ ಬಡವನಾಗಿರ್ಬೋದು, ಬಲ್ಲಿದನಾಗಿರ್ಬೋದು, ಭಗವಂತನ ಬಗ್ಗೆ ತನಗೆ ತೋಚಿದ ರೀತಿಯೊಳಗ ಭಕ್ತಿ ಸಮರ್ಪಣೆಯನ್ನು ಮಾಡತಕ್ಕಂಥ ಸಂಸ್ಕೃತಿಯನ್ನ ಭಾರತ ದೇಶದಲ್ಲಿ ನಾವು ನೋಡುತ್ತೇವೆ. ಒಂದು ಬಹಳ ಹೆಮ್ಮೆ ಪಡತಕ್ಕಂಥ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ, ಶ್ರೀಶೈಲ ಜಗದ್ಗುರುಗಳವರು ತಮ್ಮ ಆಶೀರ್ವಚನದಲ್ಲಿ ಇವತ್ತಿನ ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂತಹ ಪ್ರಕ್ಷುಬ್ಧತೆಯ ಬಗ್ಗೆ, ಯುದ್ಧದ ಭೀಕರತೆಯ ಬಗ್ಗೆ ಮಾತುಗಳನ್ನಾಡಿದರು. ಭಾರತ ದೇಶ ಇಡೀ ಜಗತ್ತಿನೊಳಗ ನೋಡಿದ್ರೆ ಅತ್ಯಂತ ಶಾಂತಿಯುತವಾಗಿರ್ತಕ್ಕಂಥ ದೇಶ. ಇತ್ತೀಚೆಗೆ ತಾನೇ ಒಬ್ಬ ಶ್ರೇಷ್ಠ ರಾಜಕಾರಣಿಗಳು ಹೇಳ್ತಾ ಇದ್ರು, ಇಡೀ ಜಗತ್ತಿನೊಳಗೆ ಅತ್ಯಂತ ಶಾಂತಿಯಿಂದ, ನೆಮ್ಮದಿಯಿಂದ, ನಿರ್ಬಿಡೆಯಿಂದ, ಯಾವುದೇ ಭಯವಿಲ್ಲದೆ ನಾವು ವಾಸ ಮಾಡಬಹುದಾದ ಏಕೈಕ ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು. ಯಾಕೆ ಈ ಮಾತನ್ನಂತ ಹೇಳ್ತಾ ಇದ್ದೇವೆ ಅಂತ ಕೇಳಿದ್ರೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಸಹಿಷ್ಣುತೆ, ಪರಸ್ಪರ ಒಂದು ಧರ್ಮ ಇನ್ನೊಂದು ಧರ್ಮದ ಮೇಲೆ ಇಟ್ಟಿರ್ತಕ್ಕಂಥ ಪ್ರೇಮ, ಪ್ರೀತಿ, ನಂಬಿಕೆ, ಸಹೋದರತ್ವ ಭಾವ, ಭ್ರಾತೃತ್ವದ ಭಾವ, ಇವೆಲ್ಲವುಗಳು ಕೂಡ ಈ ದೇಶದಲ್ಲಿ ಶಾಂತಿಯನ್ನ, ನೆಮ್ಮದಿಯನ್ನ, ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಮತ್ತೊಂದು ಮಾತನ್ನು ಜೋಡಿಸೋದಾದ್ರೆ, ಇಡೀ ಜಗತ್ತಿನೊಳಗೆ ಅತ್ಯಂತ ಅಪರಾಧೀಕರಣದ ಪ್ರಮಾಣ ಯಾವ ದೇಶದಲ್ಲಾದ್ರೂ ಇದ್ರೆ ಅದು ಭಾರತ ದೇಶದೊಳಗಿದೆ ಅನ್ನುವಂಥದ್ದು. ಯಾಕೆ ಅಂತ ಕೇಳಿದ್ರೆ, ನಮ್ಮ ದೇಶದ ಜನರಲ್ಲಿರ್ತಕ್ಕಂಥ ದೇವರ ಮೇಲಿನ ಭಕ್ತಿ, ಗುರುವಿನ ಮೇಲಿರ್ತಕ್ಕಂಥ ನಂಬಿಕೆ, ಧರ್ಮದ ಮೇಲೆ ಇರ್ತಕ್ಕಂಥ ಆಚರಣೆಯ ಪ್ರಭಾವ, ಇವುಗಳು ಆ ಅಪರಾಧೀಕರಣದ ಪ್ರಮಾಣವನ್ನ ಕಡಿಮೆ ಮಾಡಿದ್ದೇವೆ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಒಂದು ಚಿಕ್ಕ ಉದಾಹರಣೆಯನ್ನು ಹೇಳೋದಕ್ಕೆ ಬಯಸ್ತೇನೆ. ಇವತ್ತು ಎಲ್ಲಾ ಕಡೆ ಕೋರ್ಟ್ ಇದೆ, ಪೊಲೀಸ್ ಇದೆ, ವ್ಯವಸ್ಥೆಗಳಿದಾವೆ. ಆದ್ರೆ ಏನೂ ಇಲ್ಲದ ಕಾಲದೊಳಗ ದೇವಸ್ಥಾನಗಳು, ಮಠ ಮಂದಿರಗಳು ಎಂತ ಕೆಲಸ ಮಾಡ್ತಾ ಇದ್ವು ಅಂತ ಕೇಳೋದಾದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ. ಕಲ್ಲಪ್ಪ, ಮಲ್ಲಪ್ಪ ಅನ್ನುವಂತ ಇಬ್ಬರು ಸ್ನೇಹಿತರು. ಅವತ್ತಿನ ಕಾಲ ಕಲ್ಲಪ್ಪ ಮಲ್ಲಪ್ಪನಿಂದ 500 ರೂಪಾಯಿ ಸಾಲ ತೆಗೆದುಕೊಳ್ತಾನೆ. ಇವಾಗ ಯಾರಾದ್ರೂ ಸಾಲ ಕೊಡ್ಬೇಕಾದ್ರೆ ಸುಮ್ಮನೆ ಕೊಡೋದಿಲ್ಲ, ಸಾಕ್ಷಿ ಇಟ್ಕೊಳ್ತೀರಿ, ಜಾಮೀನು ಇಟ್ಕೊಳ್ತೀರಿ, ಮತ್ತೊಬ್ರು ಯಾರಾದ್ರೂ ನಡಿವು ಇಟ್ಕೊಂಡು ಸಾಲ ಕೊಡುವಂತ ಪದ್ಧತಿ ಈಗದ. ಯಾಕಂದ್ರೆ ಕೊಟ್ಟು ಸಾಲ ವಾಪಸ್ ಬರ್ತದೋ ಇಲ್ಲ ಅನ್ನುವಂತ ನಂಬಿಕೆ ಇಲ್ಲ. ಆದ್ರೆ ಅವತ್ತಿನ ಕಾಲ ಹಾಗಿರ್ಲಿಲ್ಲ. ಮಾತು ಕೊಟ್ರೆ ಅದಕ್ಕೆ ಪ್ರಾಣ ಕೊಡ್ತಕ್ಕಂಥ ವ್ಯವಸ್ಥೆಗಳಿತ್ತು. ದೇವರ ಹೆಸರಿನೊಳಗೆ ಒಂದು ಪ್ರಮಾಣ ಮಾಡಿದ್ರಪ್ಪ ಅಂದ್ರೆ ಆ ವಚನಕ್ಕೆ ಬದ್ಧರಾಗಿರ್ತಕ್ಕಂಥ ವ್ಯವಸ್ಥೆ ಇತ್ತು. ಯಾವುದೇ ಸಾಕ್ಷಿ ಇರಲಿಲ್ಲ. ಮಲ್ಲಪ್ಪ ಕಲ್ಲಪ್ಪನಿಗೆ 500 ರೂಪಾಯಿ ಕೊಟ್ಟ. 6 ತಿಂಗಳಾಯ್ತು, ಕಲ್ಲಪ್ಪ ದುಡ್ಡು ವಾಪಸ್ ಕೊಡ್ಲಿಲ್ಲ. ಮಲ್ಲಪ್ಪ ಕಲ್ಲಪ್ಪನಿಗೆ ನನ್ನ ದುಡ್ಡು ವಾಪಸ್ ಕೊಡು ಅಂತ ಕೇಳಿದ. ಅವಾಗ ಕಲ್ಲಪ್ಪ ಅಂತಾನೆ, ನೀನ್ ಯಾವಾಗ ಕೊಟ್ಟಿದ್ದೆ, ನಾನು ಯಾವಾಗ ಇಸ್ಕೊಂಡಿದ್ದೆ ಅನ್ನುವಂತ ಮಾತನ್ನು ಹೇಳ್ತಾನೆ. ಬಹುಶಃ ನಿಮಗೆ ಯಾರಾದ್ರೂ ಈ ಮಾತನಾಡಿದ್ರೆ ಬೇಗ ಕೋಪ ಬರ್ತಿತ್ತು, ಸಿಟ್ಟು ಬರ್ತಿತ್ತು, ಬೇರೆ ಬೇರೆ ವ್ಯವಸ್ಥೆಗಳನ್ನ ಮಾಡ್ತಿದ್ರು, ಕಂಪ್ಲೇಂಟ್ ಕೊಡ್ತಿದ್ರಿ, ಜಗಳ ಮಾಡ್ತಿದ್ರಿ, ಪಂಚಾಯಿತಿ ಮಾಡ್ತಿದ್ರಿ. ಆದ್ರೆ ಮಲ್ಲಪ್ಪ ಕಲ್ಲಪ್ಪನಾಡಿದ ಮಾತಿಗೆ ಯಾವುದೇ ಮರು ಮಾತನಾಡದೆ, ಕೋಪಗೊಳ್ಳದೆ, ಸ್ವಲ್ಪವೂ ಆವೇಶಗೊಳ್ಳದೆ ಒಂದೇ ಒಂದು ಮಾತನ್ನ ಕಲ್ಲಪ್ಪನಿಗೆ ಹೇಳ್ತಾನೆ, ಆಯ್ತು ಕಲ್ಲಪ್ಪ, ನಾನು ಕೊಟ್ಟಿಲ್ಲ, ನೀ ಇಸ್ಕೊಂಡಿಲ್ಲ, ಈ ಮಾತನ್ನು ಇಲ್ಲಿ ಹೇಳ್ಬೇಡ. ವೀರಭದ್ರ ದೇವಸ್ಥಾನಕ್ಕೆ ಬಂದು ಗಂಟೆ ಹೊಡೆದು ದೇವರ ಮುಂದೆ ನಿಂತ್ಕೊಂಡು, ಮಲ್ಲಪ್ಪ ನೀ ನನಗೆ ದುಡ್ಡು ಕೊಟ್ಟಿಲ್ಲ, ನಾನು ಇಸ್ಕೊಂಡಿಲ್ಲ ಅಂತ ಹೇಳ್ಬಿಡು, ನೀನು ಬಿಟ್ಟು ಬಿಡ್ತೀನಿ ಅಂತ.
ಕೇವಲ ಒಂದೇ ಒಂದು ಮಾತು ನೋಡಿ, ದೇವಸ್ಥಾನಕ್ಕೆ ಬಾ, ಗಂಟೆ ಹೊಡೆದು ನೀ ಕೊಟ್ಟಿಲ್ಲ ನಾ ಇಸ್ಕೊಂಡಿಲ್ಲ ಅಂತ ಹೇಳು ಅಂದ ತಕ್ಷಣ ಕಲ್ಲಪ್ಪನ ಹೃದಯದೊಳಗ ಅಪರಾಧದ ಭಾವ ಜಾಗೃತ ಆಗ್ತದ. ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನುವಂತ ಮನೋಭಾವ ಆತನಲ್ಲಿ ಎಚ್ಚರಿಸ್ತದ. ಅವಾಗ ಮಲ್ಲಪ್ಪನಿಗೆ ಹೇಳ್ತಾನೆ, ಕ್ಷಮಾ ಮಾಡಪ್ಪ, ಇಲ್ಲೇನಾದ್ರೂ ಮಾತನಾಡ್ಬೋದು, ದೇವಸ್ಥಾನಕ್ಕೆ ಬಂದು ವೀರಭದ್ರನ ಎದುರುಗಡೆ ನಾ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ, ಒಂದು ವಾರ ಸಮಯ ಕೊಡು, ನಿನ್ನ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳ್ತಾನೆ ಕಲ್ಲಪ್ಪ. ಸ್ವಲ್ಪ ಯೋಚನೆ ಮಾಡಿ, ಯಾವುದೇ ಪಂಚಾಯಿತಿ ಆಗ್ಲಿಲ್ಲ, ಯಾವುದೇ ಘರ್ಷಣೆ ಆಗ್ಲಿಲ್ಲ, ಯಾವುದೇ ಜಗಳ ಆಗ್ಲಿಲ್ಲ, ಕೋರ್ಟ್ ಮೆಟ್ಲತ್ತಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಲ್ಲ, ಕೇವಲ ದೇವರ ಹೆಸರು ಹೇಳಿದ ಒಂದೇ ಒಂದು ಕಾರಣಕ್ಕ ಅತ್ಯಂತ ದೊಡ್ಡದಾಗುವಂತ ಸಂಘರ್ಷ ತಪ್ಪುತ್ತದ. ಅಂದ್ರೆ ನಮಗೆ ದೇವರು ಬೇಕು, ನಮಗೆ ಗುರುಗಳು ಬೇಕು, ನಮಗೆ ಮಠ ಬೇಕು, ನಮಗೆ ಮಂದಿರ ಬೇಕು. ಅದಕ್ಕ ಮಠ ಮಂದಿರಗಳ ಅಪರಾಧೀಕರಣದ ಪ್ರಭಾವವನ್ನ ಕಡಿಮೆ ಮಾಡ್ತವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಟ್ಟುಕೊಳ್ಬೇಕು. ಒಂದು ಅದ್ಭುತವಾಗಿರ್ತಕ್ಕಂಥ ಧನಾತ್ಮಕವಾದ ಎನರ್ಜಿ ಮಠ ಮಂದಿರಗಳಿಗೆ ಬಂದಾಗ ಆಗ್ತದೆ. ಅದರಲ್ಲೂ ವೀರಭದ್ರನ ಕ್ಷೇತ್ರ ಅಂದ್ರೆ ದುಷ್ಟ ಶಿಕ್ಷಕನಾಗಿ, ಶಿಷ್ಟ ರಕ್ಷಕನಾಗಿ, ಪ್ರಥಮ ಕನ್ನಡಿಗರ ಆರಾಧ್ಯ ದೈವವಾಗಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ವೀರಭದ್ರೇಶ್ವರ ಸ್ವಾಮಿ ಅನ್ನುವಂಥದ್ದನ್ನು ಮರಿಬಾರದು. ಶಾಸ್ತ್ರದಲ್ಲಿ ಬರ್ತದೆ, ವಿಷ್ಣುವಿನಿಂದ ಪಾದ ಪೂಜೆಯನ್ನು ನೆರವೇರಿಸಿಕೊಂಡಿರ್ತಕ್ಕಂಥ ವೀರಭದ್ರ ಪ್ರತಿನಿತ್ಯವೂ ಕೂಡ 1000 ಕಮಲಗಳಿಂದ ಪಾದ ಪೂಜೆ ಆಗ್ತದೆ. ಕೊನೆಗೊಂದು ದಿನ ಆ ಪಾದ ಪೂಜೆ ನೆರವೇರುವಂತ ಸಂದರ್ಭದಲ್ಲಿ ವಿಷ್ಣುವಿನ ಭಕ್ತಿಯನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರವಾಗಿ 1000 ಅಂದ್ರೆ ಕೊನೆಯ ಕಮಲವನ್ನ ಮಾಯ ಮಾಡುತ್ತಿರ್ತಾನೆ ವೀರಭದ್ರ. ಅದನ್ನ ಅರಿತಂತ ವಿಷ್ಣು ತನ್ನ ಕಣ್ಣನ್ನೇ ಕಮಲ ನಯನ ಅಂತ ಕರೀತಾರೆ ಯಾರಿಗೆ? ವಿಷ್ಣುವಿಗೆ. ಆತ ತನ್ನ ಒಂದು ಕಣ್ಣನ್ನೇ ವೀರಭದ್ರನ ಅಡಿಗೆ ಅರ್ಪಣೆ ಮಾಡ್ತಾನೆ. ಕಣ್ಣನ್ನ ಅಡಿಗೆ ಅರ್ಪಣೆ ಮಾಡಿಕೊಂಡವ ಕನ್ನಡಿಗ ಅನ್ನುವಂತ ಮಾತನ್ನ ಪುಟ್ಟರಾಜ ಕವಿ ಗವಾಯಿಗಳವರು ವೀರಭದ್ರೇಶ್ವರ ಪುರಾಣವನ್ನು ರಚನೆ ಮಾಡಬೇಕಾದ್ರೆ ಆ ವಿಚಾರಗಳನ್ನ ಬಹಳ ವಿಶೇಷವಾಗಿ ಬರೆದಿದ್ದಾರೆ. ಅದಕ್ಕ ಕನ್ನಡಿಗರ ಆರಾಧ್ಯ ದೈವ ಯಾರಾದರೂ ಇದ್ರೆ ಅದು ವೀರಭದ್ರ ಸ್ವಾಮಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪಿಟ್ಟುಕೊಳ್ಳಬೇಕು. ಕನ್ನಡಿಗ ಶಬ್ದ ಅದು ವೀರಭದ್ರನಿಂದನೇ ಬಂದಿರತಕ್ಕಂಥದ್ದು ಅನ್ನುವಂಥದ್ದನ್ನು ಕೂಡ ನೆನಪಿಟ್ಟುಕೊಳ್ಬೇಕು. ಹಾಗೆ ದಕ್ಷ ಬ್ರಹ್ಮನ ವಧೆಯಾಗಿ ದಾಕ್ಷಾಯಣಿಯ ಒಂದು ಅದ್ಭುತವಾಗಿರ್ತಕ್ಕಂಥ ಆತ್ಮಾರ್ಪಣೆಯಾದಂಥ ಜಾಗವಾಗಿ ಭೂಗರ್ಭದಲ್ಲಿ ಹೂತು ಹೋದಂತ ಈ ಕ್ಷೇತ್ರವನ್ನ ಶಿವಯೋಗಿ ಕಾಡಸಿದ್ದೇಶ್ವರರು ಬಹಳ ಅದ್ಭುತವಾಗಿರ್ತಕ್ಕಂಥ ರೀತಿಯೊಳಗ ಆ ಸಂದರ್ಭದಲ್ಲಿ ಏನು ನಿರ್ಮಾಣ ಮಾಡಿ ಬಂದ್ರು, ಅದಕ್ಕೆ ಹೊಸದೊಂದು ಭೌತಿಕ ಸ್ವರೂಪವನ್ನ, ಆಧ್ಯಾತ್ಮಿಕ ಸ್ವರೂಪವನ್ನ, ಧಾರ್ಮಿಕ ಸ್ವರೂಪವನ್ನ, ಸಾಮಾಜಿಕ ಸ್ವರೂಪವನ್ನ ತಂದುಕೊಟ್ಟಂತ ಕೀರ್ತಿ ಯಾರಿಗೆ ಸಲ್ತದಂದ್ರೆ ಪ್ರಸ್ತುತ ಶ್ರೀಶೈಲ ಜಗದ್ಗುರುಗಳವರಿಗೆ ಅದು ಸಲ್ಲುತ್ತದೆ. ಈಗಾಗಲೇ ಮಾತನಾಡಿದಂಥವರೆಲ್ಲರೂ ಹೇಳಿದ್ದಾರೆ, ಇಲ್ಲಿಂದ ಶ್ರೀಶೈಲ ಕ್ಷೇತ್ರಕ್ಕೆ ಪಾದಯಾತ್ರೆ ಹೋಗಿ ಇಲ್ಲಿ ಕ್ಷೇತ್ರದಿಂದ ಮುಸ್ಲಿಂ ಯುವಕನಿಗೆ ಲಿಂಗ ದೀಕ್ಷೆಯನ್ನು ಮಾಡಿ, ಅದು ಯಾತ್ರಿ ನಿವಾಸಗಳಿರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ವಿಶೇಷವಾಗಿ ನಡೆಯತಕ್ಕಂಥ ಕ್ಷೇತ್ರದ ರಥೋತ್ಸವಗಳಿರ್ಬೋದು, ವಿಶಾಲಿ ಜಾತ್ರಾ ಮಹೋತ್ಸವಕ್ಕೆ ಬಹಳ ದೊಡ್ಡದಾಗಿರ್ತಕ್ಕಂಥ ಒಂದು ರಥವನ್ನು ನಿರ್ಮಾಣ ಮಾಡಿ ಆ ರಥವನ್ನು ಲೋಕಾರ್ಪಣೆ ಮಾಡಿದಂತ ಕೀರ್ತಿ ಇರ್ಬೋದು. ಇದೆಲ್ಲದರ ಜೊತೆಗೆ ಇವತ್ತು ರಾಜಗೋಪುರಗಳನ್ನು ನಿರ್ಮಾಣ ಮಾಡಿ ಆ ಮಹಾಕುಂಭಾಭಿಷೇಕದ ಮುಖಾಂತರವಾಗಿ ಅವುಗಳ ಲೋಕಾರ್ಪಣೆ ಮಾಡತಕ್ಕಂಥದ್ದು, ಘನತೆ ಬೆತ್ತ ಉಪರಾಷ್ಟ್ರಪತಿಗಳು ಬಂದು ಅದನ್ನ ಚಾಲನೆ ಕೊಡ್ತಕ್ಕಂಥದ್ದು, ಇದೊಂದು ಐತಿಹಾಸಿಕ ಗಳಿಗೆಗೆ ಇವತ್ತಿನ ವೇದಿಕೆ ಸಾಕ್ಷಿಯಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಹೆಸರೇ ರಾಜಗೋಪುರ. ರಾಜಗೋಪುರ ಇದರ ಅರ್ಥ ಏನಪ್ಪಾ ಅಂತ ಕೇಳಿದ್ರೆ, ಹಿಂದಿನ ರಾಜರೆಲ್ಲರೂ ಕೂಡ ದೈವ ಭಕ್ತರಾಗಿದ್ರು, ಮಠ ಮಂದಿರಗಳಿಗೆ ನಡೀತಿದ್ರು, ಕುಲಗುರುಗಳು ಆಚಾರ್ಯರವರಿಗೆ ಇರ್ತಿದ್ರು. ಹಾಗಾಗಿ ಆ ಮಠ ಮಂದಿರಗಳಿಗೆ ವಿಮಾನ ಗೋಪುರಗಳನ್ನ ರಾಜರು ಕಟ್ಟಿಸಿಕೊಟ್ಟ ಗೋಪುರ ಅನ್ನೋ ಕಾರಣಕ್ಕಾಗಿ ಅದಕ್ಕೆ ರಾಜಗೋಪುರ ಅನ್ನುವಂತ ಪದ ಬಳಕೆ ಬಂತು ಅನ್ನುವಂಥದ್ದನ್ನ ಇತಿಹಾಸದಲ್ಲಿ ನಾವು ನೋಡ್ತೀವಿ. ಬಹುಶಃ ಪ್ರತಿಯೊಂದು ಉನ್ನತ ಐತಿಹಾಸಿಕ ಪ್ರಾಚೀನ ಸನಾತನ ದೇವಸ್ಥಾನಗಳಲ್ಲಿ ಅತ್ಯಂತ ಎತ್ತರವಾದ ಶಿಖರದ ಎತ್ತರದ ರಾಜಗೋಪುರಗಳಿರುವಂತದ್ದನ್ನು ನೋಡ್ತೀವಿ. ನಮ್ಮ ನಾಡಿನಲ್ಲಿಯೇ ಅತ್ಯಂತ ಎತ್ತರದ ಮುರುಡೇಶ್ವರದ ಶಿವನ ದೇವಸ್ಥಾನದ ಸುಮಾರು 249 ಅಡಿ ಎತ್ತರದ ವಿಮಾನ ಗೋಪುರ ರಾಜಗೋಪುರ ಇರುವಂತದ್ದು. 2ನೇ ಸ್ಥಾನ ತಮಿಳುನಾಡಿನ ಶ್ರೀರಂಗಂ ದೇವಸ್ಥಾನದಲ್ಲಿ 236 ಅಡಿ ರಾಜಗೋಪುರ ಇರತಕ್ಕಂಥದ್ದು. ಇವತ್ತು ಯಡೂರು ಕ್ಷೇತ್ರದಲ್ಲಿ ವೀರಭದ್ರನ ಕಾಡದೇವರ ಪರಿಸರದೊಳಗೆ ಅತ್ಯಂತ ಸುಂದರವಾದ ರಾಜಗೋಪುರಗಳನ್ನ ನಿರ್ಮಾಣ ಮಾಡಿದ್ದಾರೆ. ನಾಳೆ ದಿನ ಅದರ ಲೋಕಾರ್ಪಣೆ ಆಗ್ತದೆ. ಜೊತೆಗೆ ಮಹಾ ಕುಂಭಾಭಿಷೇಕ ನಡೆದುಕೊಂಡು ಬರ್ತದೆ. ಸಾಯಂಕಾಲದ ಸಂದರ್ಭದಲ್ಲಿ
ಭವ್ಯ ಕೃಷ್ಣಾರತಿ ಕಾರ್ಯಕ್ರಮ, ಲಕ್ಷ ದೀಪೋತ್ಸವ ನಡೆದುಕೊಂಡು ಬರತಕ್ಕಂಥದ್ದು ಆಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ, ಈ ಪೂರ್ವದಲ್ಲಿ ಸುಮಾರು 3 ತಿಂಗಳುಗಳ ಕಾಲ ಬೆಳಗಾವಿ ಜಿಲ್ಲೆಯ ಅನೇಕ ತಾಲೂಕುಗಳು, ಗ್ರಾಮಗಳಲ್ಲಿ ಈ ಒಂದು ಪಾದಯಾತ್ರೆ ಮುಖಾಂತರವಾಗಿ ವೀರಭದ್ರೇಶ್ವರನ, ಕಾಡಸಿದ್ದೇಶ್ವರನ ಜಾತ್ರೆಯ ಅಂಗದಲ್ಲಿ ಬಹಳಷ್ಟು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮಗಳನ್ನ ಶ್ರೀಶೈಲ ಜಗದ್ಗುರು ಮಾಡಿಕೊಂಡು ಬಂದಿದ್ದಾರೆ. ಬಹುಶಃ ಈ ಕ್ಷೇತ್ರ ಉತ್ತರೋತ್ತರವಾದ ಪ್ರಗತಿಯನ್ನು ಕಂಡಿದೆ. ನಿಮಗೆ ಕಾಣುವ ಹಾಗೆ ಒಂದು ಡಾರ್ಮೆಟ್ರಿ ಇರ್ಬೋದು, ಅದರ ಮೇಲೆ ಯಾತ್ರಿ ನಿವಾಸಗಳಿರ್ಬೋದು, ಜೊತೆಗೆ ಮ್ಯೂಸಿಯಂ ಅನ್ನು ಕೂಡ ಇಲ್ಲಿ ಲೋಕಾರ್ಪಣೆ ಮಾಡತಕ್ಕಂಥ ಸಂದರ್ಭ. ಕೃಷಿ ಕ್ಷೇತ್ರ ಇರಬಹುದು, ಹಾಗೆ ವೈದಿಕ ಜ್ಯೋತಿಷ್ಯದ ಗುರುಕುಲದ ವ್ಯವಸ್ಥೆ ಇರಬಹುದು, ಇದೆಲ್ಲದಲ್ಲೂ ಕೂಡ ಸರ್ವಾಂಗೀಣವಾಗಿ ಈ ಕ್ಷೇತ್ರ ಪ್ರಗತಿ ಆಗುವಂತ ನಿಟ್ಟಿನಲ್ಲಿ ಶ್ರೀಶೈಲ ಜಗದ್ಗುರುವರ ಕಾರ್ಯಕ್ಷಮತೆ ಬಹಳ ದೊಡ್ಡದಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ಉಜ್ಜಯಿನಿ ಪೀಠದ ಪರವಾಗಿ ಶ್ರೀಶೈಲ ಜಗದ್ಗುರುವರಿಗೆ ವಿಶೇಷವಾದ ಅಭಿನಂದನೆಗಳನ್ನ, ಅನಂತ ಕೋಟಿ ನಮನಗಳನ್ನ ನಾವು ಸಮರ್ಪಣೆ ಮಾಡೋದಕ್ಕೆ ಬಯಸ್ತೇವೆ. ಇದೇ ರೀತಿಯಾಗಿ ಅವರ ಧಾರ್ಮಿಕವಾದ, ಸಾಮಾಜಿಕವಾದ ಚೈತ್ರ ಯಾತ್ರೆ ಉತ್ತರೋತ್ತರವಾಗಿ ಮುಂದುವರಿಯಲಿ. ಆ ಮಲ್ಲಿಕಾರ್ಜುನ ಬ್ರಹ್ಮರಂಬಿಯರು ಅವರಿಗೆ 100 ಕಾಲ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಅವರಿಗೆ ನಮನಗಳನ್ನ ಅರ್ಪಣೆ ಮಾಡೋದಕ್ಕೆ ಬಯಸ್ತೇವೆ. ಹಿರಿಯ ಕಾಶಿ ಜಗದ್ಗುರುವರು ಈ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಚೈತನ್ಯವನ್ನ ತುಂಬಿದ್ದಾರೆ. ಹಿರಿಯ ಕಾಶಿ ಜಗದ್ಗುರುವರು 3 ದಿನಗಳ ಪರ್ಯಂತರವಾಗಿ ಇಷ್ಟಲಿಂಗ ಮಹಾಪೂಜೆಯನ್ನು, ಅದು ಸಂಗೀತಯುಕ್ತ ವೈಭವದ ಇಷ್ಟಲಿಂಗ ಮಹಾಪೂಜೆಯನ್ನ ಈ ಕ್ಷೇತ್ರದಲ್ಲಿ ನೆರವೇರಿಸಿಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಇವತ್ತು ನಮ್ಮ ಘನತೆಗತ ಉಪರಾಷ್ಟ್ರಪತಿಗಳು ಬಹಳ ಚೆನ್ನಾಗಿ ಮಾತನಾಡಿದ್ರು. ತಾತ್ವಿಕ ಹಿನ್ನೆಲೆಯೊಳಗ ಈ ಮಠದ ಜೊತೆಗೆ ಮಂದಿರಗಳ, ನಮ್ಮ ಭವ್ಯ ಜೀವ ಭಾರತದ ಪರಂಪರೆಯ ಕುರಿತು ಮಾತನಾಡಿದಂತವರಾಗಿದ್ದಾರೆ. ಅದರ ಜೊತೆಗೆ ಶ್ರೀಶೈಲ ಜಗದ್ಗುರು ಅವರಿಗೆ ವಿಶೇಷವಾದ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಏನಪ್ಪಾ ಅಂತ ಕೇಳಿದ್ರೆ, ಒಂದು ಮೀಸಲಾತಿ ವ್ಯವಸ್ಥೆಯೊಳಗೆ ಬದಲಾವಣೆ ಆಗಬೇಕು. ಮೀಸಲಾತಿ ವಿರೋಧಿಗಳಲ್ಲ, ಆದ್ರೆ ಯಾರಿಗೆ ಆರ್ಥಿಕವಾಗಿ ದುರ್ಬಲರಿದ್ದಾರೋ ಅವರಿಗೆ ಮೀಸಲಾತಿ ಸಿಗುವಂತ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದರ ಕುರಿತು ಈಗಾಗಲೇ ಮನವರಿಕೆ ಮಾಡತಕ್ಕಂಥ ಮಾತುಗಳನ್ನಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿರ್ತಕ್ಕಂಥ ಆ ಯುದ್ಧದ ಬಿಕ್ಕಟ್ಟನ್ನು ನಿವಾರಣೆ ಮಾಡುವಲ್ಲಿ ಭಾರತ ಒಂದು ನಾಯಕನ ಸ್ಥಾನವನ್ನ, ಶಾಂತಿ ದೂತನ ಪಾತ್ರವನ್ನ ವಹಿಸಬೇಕು ಅನ್ನುವಂಥ ಮಾತುಗಳನ್ನಾಡಿದ್ದಾರೆ. ಇದೆಲ್ಲದರ ಜೊತೆಗೆ ಕೇಂದ್ರ OBC ಪಟ್ಟಿಯೊಳಗ ವೀರಶೈವ ಲಿಂಗಾಯತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಅವರು ಹೇಳುವಂತವ್ರು ಇದ್ರು ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಈ ಕ್ಷೇತ್ರದ ಪ್ರಗತಿಯ ಕುರಿತು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಪ್ರಕಾಶ್ ಹುಕ್ಕೇರಿ ಅವರು ಸುದೀರ್ಘ 40 ವರ್ಷಗಳ ರಾಜಕೀಯ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಅಂತವರಿಗೆ ಈ ಒಂದು ವೇದಿಕೆಯಲ್ಲಿ 79ನೇ ಜನ್ಮದಿನದ ಸಂದರ್ಭದಲ್ಲಿ ವಿಕಾಸ ವೀರ ಅನ್ನುವಂತ ಪ್ರಶಸ್ತಿಯನ್ನ, ಬಿರುದನ್ನ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಅವರು ಮಾಡಿದಂತ ಸಾಮಾಜಿಕ ಸೇವೆಗೆ, ಒಂದು ಅದ್ಭುತವಾದ ಜನಸೇವೆಗೆ ಅದು ಸಾಕ್ಷಿಯಾಗಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಬಯಸಿ, ಅಂತ ಪ್ರಕಾಶ್ ಹುಕ್ಕೇರಿ ಅವರಿಗೆ ಜನ್ಮದಿನದ ಆಶೀರ್ವಾದದ ಜೊತೆಗೆ 79, 80 ಆಗಲಿ, 80, 90 ಆಗಲಿ, 90 ಶತಮಾನದ ಸಂಭ್ರಮವನ್ನು ಕಾಣತಕ್ಕಂಥ ಶತಾಯುಷ್ಯದ ಆಶೀರ್ವಾದ ಆ ಪ್ರಕಾಶ್ ಹುಕ್ಕೇರಿ ಅವರಿಗೆ ಸಿಗಲಿ ಎನ್ನುವಂತ ಮಾತನ್ನ ಆಶೀರ್ವಾದ ಮಾಡ್ತಾ, ನಮ್ಮ ಜಗದೀಶ್ ಶೆಟ್ಟರ್ ಬಹುಶಃ ಬಹಳ ಸಾಮಾಜಿಕ ರೂವಾರಿಗಳು, ಜೊತೆಗೆ ಸಮನ್ವಯ ಮೂರ್ತಿಗಳು, ಧಾರ್ಮಿಕವಾಗಿ ಬಹಳ ಪ್ರಬುದ್ಧವಾಗಿ ಮಾತನಾಡತಕ್ಕಂಥವ್ರು, ಎಲ್ಲರ ಬಗ್ಗೆ ಕಾಳಜಿ ಇರ್ತಕ್ಕಂಥ ವ್ಯಕ್ತಿತ್ವ ಇರತಕ್ಕಂಥವರು, ಮಾಜಿ ಮುಖ್ಯಮಂತ್ರಿಗಳಾಗಿ ಪ್ರಸ್ತುತ ಸಂಸದರಾಗಿ ಒಳ್ಳೆಯ ಚಿಂತನೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಸನ್ಮಂಗಲ ಉಂಟಾಗ್ಲಿ. ನಮ್ಮ ಪ್ರಭಾಕರ್ ಕೋರೆಯವರು ಬಹುಶಃ ಶಿಕ್ಷಣ ಕ್ಷೇತ್ರ ಭೀಷ್ಮ ಅನ್ನುವಂತ ಮಾತನ್ನು ಹೇಳಿದ್ರೆ ಅದು ತಪ್ಪಾಗಲಾರದು. ಒಂದ್ ರೀತಿಯೊಳಗೆ ಬೆಳಗಾವಿಯನ್ನ, KLE ಸಂಸ್ಥೆಯನ್ನ ಶಿಕ್ಷಣ ಕಾಶಿಯನ್ನಾಗಿಸಿದಂತ ಕೀರ್ತಿ ಯಾರಿಗಾದ್ರೂ ಸಲ್ಲೋದಾದ್ರೆ ಅದು ಪದ್ಮಶ್ರೀ ಪುರಸ್ಕೃತ ಪ್ರಭಾಕರ್ ಕೋರೆಯವರಿಗೆ ಸಲ್ಲಬೇಕು. ಅವ್ರು ಹೇಳ್ತಾ ಇದ್ರು, ಇಲ್ಲಿ ಕೂತ್ಕೊಂಡು ಒಂದು ಭಾವಚಿತ್ರ ತೆಗೆಸ್ಕೊಳ್ರಿ, 4 ಜನ ಜಗತ್ತೊಳದೇವಿ ಕೂಡ್ರಿ ಅಂದ್ರೆ ಬೇರೆಯವ್ರಿಗೆ ಕೂಡಿಸ್ರಪ್ಪ ಅಂದ್ರೆ ಇನ್ನೂ ಗಟ್ಟಿದನೆ ಜನ ನಾನು ಕೂಡ್ತೀನಿ, ನಾನು ಎದ್ದೇಳ್ತೀನಿ ಅನ್ನುವಂತ ಮಾತನ್ನ ಸ್ವತಃ ಹೇಳಿದಾಗ ನಾವು ಅವ್ರಿಗೊಂದು ಮಾತನ್ನ ಹೇಳಿದ್ವಿ. ಬಹುಶಃ ಯಾರೋ ಹಾರಿಸಿದ ಗುಂಡೆ ನಿಮ್ಮನ್ನ ಮೃತ್ಯುವನ್ನ ತಳ್ಳೋದಕ್ಕಾಗ್ಲಿಲ್ಲ, ಆ ಮೃತ್ಯುವನ್ನೇ ಜಯಿಸಿದಂತ ಮೃತ್ಯುಂಜಯನೇ ನೀವಿದಿರಿ. ಹಾಗಾಗಿ ಶತಮಾನದ ಸಂಭ್ರಮದವರೆಗೆ ನಿಮಗೆ ಯಾವ ರೀತಿಯ ತೊಂದರೆನೂ ಆಗೋದಿಲ್ಲ ಅನ್ನುವಂತ ಆಶೀರ್ವಾದವನ್ನ
ಚತುರಾಚಾರ್ಯ ಜಗದ್ಗುರು ಆಶೀರ್ವಾದ ಮಾಡಿದ್ದಾರೆ ಅಂದ್ರೆ ನಮ್ಮ ಪ್ರಭಾಕರ್ ಕೋರೆಯವರು ಕೂಡ ಈ ಕ್ಷೇತ್ರದ ಮೇಲೆ ಅರ್ಪಣೆ ಮಾಡಿದಂತ ಭಕ್ತಿ ಶ್ರದ್ಧೆ, ಅವರು ಕಾಳಜಿ ತೋರಿಸಿ ಒಂದು ನಿರ್ಮಾಣ ಮಾಡಿದಂತಹ ಅವರ ಮಾತೋಶ್ರೀ ಅವರ ಹೆಸರಿನ ಮೇಲೆ ನಿರ್ಮಾಣ ಮಾಡಿದಂತ ಅನ್ನಪೂರ್ಣೆಯ ಭೋಜನಾಲಯ, ಇವೆಲ್ಲವುಗಳನ್ನು ಕೂಡ ಉಪರಾಷ್ಟ್ರಪತಿಯವರು ತಮ್ಮ ಭಾಷಣಗಳನ್ನು ನೆನಪು ಮಾಡಿಕೊಳ್ತಾರೆ ಅಂದ್ರೆ ಪ್ರಭಾಕರ್ ಕೋರೆಯವರ ಕಾಳಜಿ ಭಕ್ತಿ ಶ್ರದ್ಧೆ ಎಷ್ಟಿದೆ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೋಬೇಕಾಗ್ತದ. ಅಂತ ಪ್ರಭಾಕರ್ ಕೋರೆಯವರಿಗೂ ಕೂಡ ಪದ್ಮಶ್ರೀ ಪ್ರಶಸ್ತಿ ದೊರಕಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ಈ ವೇದಿಕೆ ಮುಖಾಂತರ ಅವರಿಗೂ ಕೂಡ ಆಶೀರ್ವಾದದ ಅನುಗ್ರಹ ಪ್ರಾಪ್ತವಾಗಿದೆ. ಅವರು ಕೂಡ ದೀರ್ಘಕಾಲ ಆಯುರಾರೋಗ್ಯ ಭಾಗ್ಯಗಳಿಂದ ಭಾಗ್ಯಶಾಲಿಯಾಗಿ ಬಾಳದೆ ಎನ್ನುವಂತ ಆಶೀರ್ವಾದವನ್ನು ಮಾಡ್ತಾ ನಮ್ಮ ಗಣೇಶ್ ಹುಕ್ಕೇರಿ ಅವರು ಈಗಾಗಲೇ ಶ್ರೀಶೈಲ ಜಗದ್ಗುರು ಹೇಳಿದ್ದಾರೆ, ಹುಲಿಯ ಹೊಟ್ಟೆಯಲ್ಲಿ ಸಿಂಹದ ಹೊಟ್ಟೆಯಲ್ಲಿ ಹುಲಿಯೇ ಸಿಂಹವೇ ಹುಟ್ಟುತ್ತದೆ ಅನ್ನುವಂತ ಮಾತನ್ನ. ಹಾಗಾಗಿ ಗಣೇಶ್ ಹುಕ್ಕೇರಿ ಅವರು ಬಹುಶಃ ಬಹಳ ಅದ್ಭುತವಾದ ಸಂಘಟನೆ ಮಾಡಿ ತಮ್ಮ ಕ್ಷೇತ್ರದಲ್ಲಿ ಜರುಗ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮವನ್ನ ಬಹಳ ಅದ್ಭುತವಾಗಿ ಸಂಘಟನೆ ಮಾಡಿದ್ದಾರೆ. ವಿಶೇಷವಾಗಿ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಇವತ್ತಿನ ಸಮಾರಂಭದೊಳಗೆ ಉಪರಾಷ್ಟ್ರಪತಿಗಳ ಎದುರು ಕನ್ನಡ, ಹಿಂದಿ, ಇಂಗ್ಲಿಷ್ 3 ಭಾಷೆಗಳಲ್ಲಿ ನಿರರ್ಗವಾಗಿ ಒಂದು ಸ್ವಾಗತದ ಸಂದೇಶವನ್ನ ಅವರು ಮಾಡಿದ್ದಾರೆ ಅಂದ್ರೆ ಬಹುಶಃ ಮುಂದಿನ ದಿನಮಾನಗಳಲ್ಲಿ ಒಂದು ಅತ್ಯುತ್ತಮ ನಾಯಕನಾಗತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಗಣೇಶ್ ಹುಕ್ಕೇರಿ ಅವರಿಗೆ ಇರತಕ್ಕಂಥದ್ದು. ಅಂತ ಗಣೇಶ್ ಹುಕ್ಕೇರಿ ಅವರಿಗೂ ಕೂಡ ಎಲ್ಲ ಪೀಠಗಳ ಆಶೀರ್ವಾದ ಸದಾಕಾಲ ಇರಲಿ ಅನ್ನುವಂತ ಮಾತನ್ನ ಹಾರೈಸಿ ನಮ್ಮೆಲ್ಲ ಅನೇಕ ನೂರಾರು ಸಂಖ್ಯೆ ಮಠಾಧೀಶರು ಗುರು ವಿರಕ್ತರೆನ್ನದೇ ಸಮನ್ವಯ ಮೂರ್ತಿಗಳಾಗಿ ಈ ವೇದಿಕೆಯೊಳಗಿದ್ದಾರೆ. ಆ ಎಲ್ಲ ಮಠಾಧೀಶರಿಗೂ ಕೂಡ ಸನ್ಮಂಗಲಗಳು. ವಿಶೇಷವಾಗಿ ಬೆಂಗಳೂರು ವಿಭೂತಿಪುರ ಮಠದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ವಿದ್ಯಾವಂತರು, ಆಂಗ್ಲ ಭಾಷೆಯ ಮೇಲೆ ಪ್ರಭುತ್ವ ಇರತಕ್ಕಂಥವರು. ಇವತ್ತು ಈ ವೇದಿಕೆಯೊಳಗ ಸಭಾ ಸಂಚಾಲನೆಯನ್ನ ಇಂಗ್ಲಿಷ್ನೊಳಗ, ಕನ್ನಡದೊಳಗ, ಹಿಂದಿಯೊಳಗ ಆ ನಿರೂಪಣೆ ಮಾಡಿ ಈ ಸಭೆಗೆ ಶೋಭೆಯನ್ನು ತಂದಿದ್ದಾರೆ. ಅವರ ಸೇವೆ ನಿಜಕ್ಕೂ ಕೂಡ ಒಂದು ಧಾರ್ಮಿಕ ಇತಿಹಾಸದೊಳಗ ದಾಖಲಾಗುವಂಥದ್ದು. ಈ ಹಿಂದೆ ಶಿವರಾಜ್ ಪಾಟೀಲ್ ಕಾಶಿ ಒಳಗೆ ಬಂದಾಗ, ನರೇಂದ್ರ ಮೋದಿಜಿಯವರು ಕಾಶಿಗೆ ಬಂದಾಗ ಅನೇಕ ಸೇವೆಗಳನ್ನು ಆಂಗ್ಲ ಭಾಷೆಯಲ್ಲಿ ಮಾಡಿರ್ತಕ್ಕಂಥವ್ರು. ಅಂತಹ ಬೆಂಗಳೂರು ಶ್ರೀಗಳವರಿಗೂ ಕೂಡ ಅನಂತ ಸನ್ಮಂಗಲಗಳು. ನಮ್ಮ ಹುಕ್ಕೇರಿ ಶ್ರೀಗಳವರಂತೂ ದಿನನಿತ್ಯವೂ ಇದ್ದು ಅನೇಕ ಜನರ ಜೊತೆಗೆ ನಮ್ಮ ಉಳೂರು ಶ್ರೀಗಳಿರ್ಬೋದು, ಹಾಗೆ ನಮ್ಮ ಶಾಪುರ ಸ್ವಾಮಿಗಳಿರ್ಬೋದು, ಕರಬಂಡಾಳ ಸ್ವಾಮಿಗಳಿರ್ಬೋದು, ವಿಶೇಷವಾಗಿ ನಮ್ಮ ಅನುದಾನ ಶಾಸ್ತ್ರಿಗಳು, ಇವರೆಲ್ಲರ ಒಂದು ಸಂಘಟಿತ ಪ್ರಯತ್ನದಿಂದ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮ ಜರುಗಿಕೊಂಡು ಬಂದದ. ವಿಶೇಷವಾಗಿ ಹೆಚ್ಚಿಗೆ ಏನನ್ನು ಕೂಡ ಅಪ್ಪಣೆಯನ್ನು ಕೊಡಿಸದೆ ಇನ್ನು ಮುಂದೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಬರ್ತಾ ಇದ್ದಾರೆ. ಅವರು ಬರುವವರೆಗೆ ಉಳಿದೆಲ್ಲ ಪೀಠಾಚಾರ್ಯ ಆಶೀರ್ವಚನ ಜರುಗುತ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅಪ್ಪಣೆಯನ್ನು ಕೊಡಿಸಿ ಪರಮ ಪೂಜ್ಯ ಶ್ರೀಶೈಲ ಜಗದ್ಗುರು ಕೈಗೊಳ್ತಕ್ಕಂಥ ಎಲ್ಲ ಕಾರ್ಯಗಳು ಕೂಡ ಯಶಸ್ವಿ ಆಗ್ಲಿ ಅನ್ನುವಂತಹ ಅಭಿನಂದನಾ ಪೂರ್ವಕ ನಮನಗಳನ್ನು ಮತ್ತೊಮ್ಮೆ ಅವರಿಗೆ ಅರ್ಪಣೆ ಮಾಡಿ, ಕಾಶಿ ಜಗದ್ಗುರು ಶ್ರೀಶೈಲ ಜಗದ್ಗುರು ಮೇಲೆ ಎಷ್ಟು ಪ್ರೇಮ ಅದಾರಂದ್ರೆ ನೇರವಾಗಿ ಕಾಶಿಯಿಂದ ನಿನ್ನೆ ಹೊರಟು ರಾತ್ರಿ 10ಕ್ಕೆ ಪುಣೆಯನ್ನು ತಲುಪಿ, ಪುಣೆಯಿಂದ 11ವರೆಗೆ ಹೊರಟು ಬೆಳಗಿನ ಜಾವ 4 ಗಂಟೆಗೆ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಬಹುಶಃ ನಿಜವಾಗ್ಲೂ ಕೂಡ ಎಲ್ಲ ಪೀಠಾಚಾರ್ಯ ಪರವಾಗಿ ಎಲ್ಲ ಭಕ್ತರ ಒಂದು ಗಟ್ಟಿಯಾದ ಕರತಾಡದ ಮೂಲಕವಾಗಿ ಕಾಶಿ ಜಗದ್ಗುರುವರಿಗೆ ಅನಂತ ಶತಕೋಟಿ ನಮಸ್ಕಾರಗಳನ್ನ ಈ ಸಂದರ್ಭದಲ್ಲಿ ಅರ್ಪಣೆ ಮಾಡೋದಕ್ಕೆ ಬಯಸ್ತೇವೆ. ಇದರ ಜೊತೆಗೆ ಉಳಿದ ಕೇದಾರ ಜಗದ್ಗುರುವರು, ರಂಭಾಪುರಿ ಜಗದ್ಗುರುವರು ಕಾರ್ಯಕ್ರಮದಲ್ಲಿ ವ್ಯಸ್ತರಿರೋ ಕಾರಣಕ್ಕಾಗಿ, ಪೂರ್ವ ನಿಗದಿಯಾದ ಕಾರ್ಯಕ್ರಮಗಳು ಇರೋ ಕಾರಣಕ್ಕಾಗಿ ಅವರು ಎಲ್ಲಿದ್ದಾರೆ ಅಲ್ಲಿಂದನೇ ಒಂದು ಒಳ್ಳೆಯ ಸಂದೇಶವನ್ನು ಕಳಿಸಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅನ್ನುವಂತ ಹರಕೆಯನ್ನ ಹಾರೈಸಿದ್ದಾರೆ. ಈ ವೇದಿಕೆ ಮುಖಾಂತರ ನಿಮ್ಮೆಲ್ಲರ ಜೊರಾದ ಕಡತಾಳದ ಮುಖಾಂತರವಾಗಿ ರಂಭಾಪುರಿ ಜಗದ್ಗುರುವರಿಗೆ, ಕೇದಾರ ಜಗದ್ಗುರುವರಿಗೆ ಇಲ್ಲಿಂದಲೇ ಅನಂತ ನಮನಗಳನ್ನ ಅರ್ಪಣೆ ಮಾಡೋದಕ್ಕೆ ಬಯಸ್ತೇವೆ. ಒಟ್ಟಾರೆಯಾಗಿ ದಾನಿಗಳಿರ್ಬೋದು, ಸತ್ಕಾರ ಮೂರ್ತಿಗಳಿರ್ಬೋದು, ಯಾಕಂದ್ರೆ 1 ರೂಪಾಯಿ ಕೊಟ್ಟವ್ರದ್ದು ಕೂಡ ಸಾರ್ಥಕವಾದ ಸೇವೆನೆ. ಅವರೆಲ್ಲರ ಭಕ್ತಿ ಸೇವೆ ಒಂದು ಸಾರ್ಥಕವಾದ ಕಾರ್ಯಕ್ರಮಕ್ಕೆ ಸಮರ್ಪಣೆ ಆಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಮಾಧ್ಯಮ ಪ್ರತಿನಿಧಿಗಳವರಿಗೆ, ಆಗಮಿಸಿದಂತ ಸದ್ಭಕ್ತರಿಗೆ, ಪಾಠಶಾಲೆಯ ವಿದ್ಯಾರ್ಥಿಗಳಿಗೆ, ಇಲ್ಲಿ ಕಲಿತು ಹೋದಂತ ಅನೇಕ ಜನ ಶಾಸ್ತ್ರಿ ವರ್ಗದವರಿಗೆ, ಗುರುವರ್ಗದವರಿಗೆ, ಅವರಿವರನ್ನ ನಿರೂಪಕರಿಗೆ, ಯಾರ್ಯಾರು ಏನೇನು ಸೇವೆ ಮಾಡಿದರೆ ಅವರಿವರನ್ನದ ಎಲ್ಲರಿಗೂ ಕೂಡ ಆ ಭಗವಂತ ಜಗದ್ಗುರು ಪಂಚಾಚಾರ್ಯರು ಸನ್ಮಂಗಲಗಳನ್ನ ಉಂಟು ಮಾಡಲಿ ಅನ್ನುವಂತ ಮಾತನ್ನ ಹಾರೈಸಿ ಆಶೀರ್ವದಿಸಿ ಹೆಚ್ಚಿಗೆ ಏನನ್ನು ಕೂಡ ಅಪ್ಪಣೆಯನ್ನು ಕೊಡಿಸದೆ ಮತ್ತೊಮ್ಮೆ ಸರ್ವರಿಗೂ ಕೂಡ ಮಂಗಲವನ್ನು ಅನುಗ್ರಹಿಸಿ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.